ತ್ಯಾಗ, ಬಲಿದಾನ ಹಾಗೂ ಮಾನವೀಯ ಮೌಲ್ಯಗಳ ಸಂದೇಶ ಸಾರುವ ಪವಿತ್ರ ಬಕ್ರೀದ್ ಈದ್ ಅಜಾ ಹಬ್ಬವನ್ನು ನಗರದಲ್ಲಿ ಗುರುವಾರ ಮುಸ್ಲಿಂ ಬಾಂಧವರು ಅತ್ಯಂತ ಭಕ್ತಿ ಭಾವದಿಂದ ಸಂಭ್ರಮ ಸಡಗರದಿಂದ ಆಚರಿಸಿದರು. ನಗರದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಮುಸ್ಲಿಂ ಬಾಂಧವರು ಸೇರಿ ಬಳಿಕ ದೇವರ ನಾಮಘೋಷಗಳ ಮಧ್ಯೆ ಅಂಕಲ್ಗಿ ಕೂಟ, ಬಜಾರ್ ರಸ್ತೆ, ರಾಯನ ವೃತ್ತ, ಬಸ್ ನಿಲ್ದಾಣ ಹಾಗೂ ಹಿಂಚಲ್ ರಸ್ತೆ ಮಾರ್ಗವಾಗಿ ಬೃಹತ್ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಯುವಕರು, ಹಿರಿಯರು ಹಾಗೂ ಮಕ್ಕಳು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದು ನಗರಕ್ಕೆ ಹಬ್ಬದ ಕಳೆ ತಂದುಕೊಟ್ಟಿತ್ತು. ಬಣ್ಣ ಬಣ್ಣದ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಮಿಂಚಿದ ಚಿನ್ನರು ಎಲ್ಲರ ಗಮನ ಸೆಳೆದರು. ಪರಸ್ಪರ ಅಪ್ಪಿಕೊಂಡು ಈದ್ ಮುಬಾರಕ್ ಎಂದು ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯಗಳು ಸಹೋದರತ್ವದ ಸಂಕೇತವಾಗಿ ಮೂಡಿ ಬಂದವು. ಇಂಚಿಲ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜ್ ಸಲ್ಲಿಸಿ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಮೃದ್ಧಿ ನೆಲೆಸಲೆಂದು ಪ್ರಾರ್ಥಿಸಿದರು. ಈ ವೇಳೆ ಧರ್ಮಗುರು ಮುಫ್ತಿ ಅಬ್ಬಾಸ್ ಸಾಬ್ ಬಯಾನ್ ನೀಡಿ ಮಾತನಾಡಿ, ಈದುಲ್ ಅಜಾ ಹಬ್ಬವು ಪ್ರವಾದಿ ಇಬ್ರಾಹಿಂ ಅವರ ಅಪಾರ ತ್ಯಾಗ ಮತ್ತು ನಿಸ್ವಾರ್ಥ ಬಲಿದಾನದ ಸ್ಮರಣೆಯಾಗಿದೆ. ಮಾನವೀಯತೆ, ಸಮಾನತೆ ಹಾಗೂ ದೇವರ ಮೇಲಿನ ನಂಬಿಕೆಯನ್ನು ಬಲಪಡಿಸುವ ಪವಿತ್ರ ಹಬ್ಬ ಇದಾಗಿದೆ ಎಂದು ಹೇಳಿದರು. ಮೌಲಾನಾ ಮುಫೀದ್ ಸಾಬ್ ನಮಾಜ್ ನೆರವೇರಿಸಿದರು. ಮೌಲಾನಾ ಜುಬೇರ್ ಸಾಬ್ ಕುತುಬಾ ಪಠಿಸಿದರು. ಈ ವೇಳೆ ಮೌಲಾನಾ ಮಾಜ್ ಸಾಬ್, ಮೊಹಮ್ಮದ್ ಸಾಬ್ ನದಾಫ್, ಬಾಬು ಸಾಬ್ ಸಂಗೊಳ್ಳಿ, ಆರ್ಯ ಅರಬಾಮಿ, ಮಲಿಕ್ ಜಾನ್ ಮುಲ್ಲಾ, ಬುಡ್ಡೆ ಸಾಬ್ ದಾಸ್ತಿಕೋಪ್, ದಾವಲ್ ಸಾಬ್ ಕಂಗೊಳ್ಳಿ, ಬುಡ್ಡೆ ಸಾಬ್ ಮೊದಲಮಟ್ಟಿ, ಮುಜಫರ್ ಬಾಗ್ವಾನ್, ಶಬ್ಬೀರ್ ಕುದ್ರಿ, ಲತೀಫ್ ಉದ್ದಾರ್, ಇಮ್ತಿಯಾಜ್ ನಾಶಿಪುಡಿ, ಮುಜಾಮಿಲ್ ಮುಜಾವರ್, ಇಮ್ತಿಯಾಜ್ ಗದಗ್, ಅಕೀಬ್ ಪಟ್ಟಿಯಾಳ್, ಶಬ್ಬೀರ್ ಆಣಿಗೋಳ್, ಜಮೀಲ್ ಸಂಗೊಳ್ಳಿ, ಬಾಬು ಸಾಬ್ ಸುತ್ತಗಟ್ಟಿ, ಹಸನ್ ಗೊರನುಕೋಳ್, ಮೆಹಬೂಬ್ ಬೆಕ್ಕೊಂಡಿ, ಅಸ್ಲಂ ಉಂಟಿ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಾವಿರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು.